ನಮಸ್ಕಾರ ಪ್ರಿಯ ವೀಕ್ಷಕರೇ. ಕರ್ನಾಟಕ ಕಾಂಗ್ರೆಸ್ನ ಆಂತರಿಕ ವಿದ್ಯಮಾನ ಒಂದು ರೀತಿಯಲ್ಲಿ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ರೋಚಕ ಘಟ್ಟ ಯಾಕೆ? ಸಿಎಂ ಮತ್ತು ಡಿ.ಸಿ.ಎಂ ದೆಹಲಿಗೆ ಹೋಗ್ತಿದ್ದಾರೆ. ನಿಗಮ ಮಂಡಳಿ ಮತ್ತಿತರೆ ಎಮ್.ಎಲ್.ಸಿಗಳ ನೇಮಕ ಈ ಎಲ್ಲ ವಿಚಾರಗಳ ಅಲ್ಲದಲ್ಲೇ ರಾಹುಲ್ ಗಾಂಧಿ ಅವ್ರನ್ನ ಅವರು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಹಾಗಾದರೆ ಒಂದು ವೇಳೆ ಭೇಟಿಯಾದರೆ ಈ ಭೇಟಿಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾಯಕತ್ವದ ವಿಚಾರ ಪ್ರತಿಧ್ವನಿಸುತ್ತಾ? ಒಂದು ವೇಳೆ ಪ್ರತಿಧ್ವನಿಸಿದರೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕೊಡಲಿರುವ ಸೂಚನೆ ಏನು? ಮತ್ತು ಸಿಎಂ ಡಿ.ಸಿ.ಎಂ ಹಾಗೂ ಅವರ ಬೆಂಬಲಿಗರು ನಿರೀಕ್ಷಿಸಿದಂತೆ ರಾಹುಲ್ ಗಾಂಧಿ ಅವರು ಯಾರ್ದಾದ್ರೂ ಪರವಾದಂತಹ ಒಂದು ಸ್ಟ್ಯಾಂಡನ್ನು ತಗೋತಾರ? ಇಂಥದ್ದೊಂದು ಕದನ ಕೌತುಕದ ಪ್ರಶ್ನೆ ನಮ್ಮ ಮುಂದೆ ಎದುರಾಗಿದೆ. ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್ ತಪ್ಪದೇ ಬರ್ತೀರಲ್ಲ ಗೆಳೆಯರೆ, ಒಂದು ಅತ್ಯಂತ ಕುತೂಹಲಕಾರಿಯಾದಂತಹ ರಾಜಕೀಯ ವಿದ್ಯಮಾನವನ್ನು ನಾನು ನಿಮ್ಮ ಮುಂದೆ ಹೇಳ್ತಿದ್ದೇನೆ. ಸಿಎಂ ಮತ್ತು ಡಿ.ಸಿ.ಎಂ ಇಬ್ಬರು ಕೂಡ ದೆಹಲಿಗೆ ದೌಡಾಡ್ತಾ ಇದ್ದಾರೆ. ಅದು ನಿಗಮ ಮಂಡಳಿಯ ಚರ್ಚೆ, ಹಾಗೆಯೇ ಎಮ್.ಎಲ್.ಸಿಗಳ ಬಗ್ಗೆ ಚರ್ಚೆ, ಇದಲ್ಲದೆ ಹಿಂದುಳಿದ ವರ್ಗಗಳ ಪರಿಷತ್ನ ಒಂದು ಸಭೆಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಪಾಲ್ಗೊಳ್ತಿದ್ದಾರೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಒಂದು ಹೊಸ ರಂಗನ್ನು ತುಂಬುತ್ತಾ ಇದೆ. ಆದರೆ ಮುಖ್ಯವಾಗಿ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ. ರಾಹುಲ್ ಗಾಂಧಿ ಅವ್ರ ಕೈಗೆ ಸಿಗ್ತಾರೆ. ಈ ವಿಚಾರದ ಬಗ್ಗೆ ನಾನು ಹೇಳ್ತಿದ್ದೀನಿ. ದಯವಿಟ್ಟು ನೀವು ದಿ ಪೋಸ್ಟ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬನ್ನು ಮಾಡಿ ಅನ್ನೋ ಮಾತನ್ನು ನಾನು ಹೇಳ್ತಾ, ರಾಹುಲ್ ಗಾಂಧಿಯವರು ಭೇಟಿಗೆ ಅವಕಾಶವನ್ನು ಕೊಡ್ತಾರ? ಇದು ಅತ್ಯಂತ ಮುಖ್ಯವಾದಂತಹ ಪ್ರಶ್ನೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕರ್ನಾಟಕದಲ್ಲಿ ರಾಜ್ಯ ನಾಯಕತ್ವದ ವಿಚಾರ ಉದ್ಭವಗೊಂಡ ಬಳಿಕ, ಅದು ಬಿಕ್ಕಟ್ಟಿನ ಸ್ವರೂಪ ಪಡೆದ ಬಳಿಕ ಎರಡನೇ ಬಾರಿಗೆ ಸಿಎಂ ಮತ್ತು ಡಿ.ಸಿ.ಎಂ ದೆಹಲಿಗೆ ದೌಡಾಡ್ತಿದ್ದಾರೆ. ಮೊದಲನೇ ಬಾರಿಗೆ ರಾಹುಲ್ ಗಾಂಧಿಯವರು ವಿದೇಶದಿಂದ ಬರ್ತಿದ್ದ ಹಾಗೆಯೇ ಅವರಿಗೆ ದೆಹಲಿನಲ್ಲಿ ಭೇಟಿ ಮಾಡಿ ಮಹತ್ವದ ವಿಚಾರವನ್ನು ಚರ್ಚೆ ಮಾಡಬೇಕು ಅಂತ ಹೇಳಿಕ್ಕಾದರೂ ಆ ಭೇಟಿ ಸಾಧ್ಯ ಆಗಲಿಲ್ಲ. ಈಗ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿಎಂ ಮತ್ತು ಡಿ.ಸಿ.ಎಂ ಅವಕಾಶವನ್ನು ಕೇಳಿದರೆ ಅವಕಾಶ ಸಿಗುತ್ತಾ? ಇದನ್ನು ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದರೆ, ಈ ಸಂದರ್ಭ ಆಗಿದೆ. ಒಂದು ಲೀಡರ್ಶಿಪ್ ವಿಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಎರಡು ಬಣ್ಣ ಆಗಿದೆ. ಒಂದು ಸಿದ್ದರಾಮಯ್ಯ ಪರವಾದ ಬಣ, ಮತ್ತೊಂದು ಡಿ.ಕೆ. ಶಿವಕುಮಾರ್ ಪರವಾದಂತಹ ಬಣ. ಮುಖ್ಯಮಂತ್ರಿ ಹುದ್ದೆಯನ್ನು ಚೇಂಜ್ ಮಾಡಬೇಕು, ಅಲ್ಲಿ ಉಳಿದ ಅವಧಿಗೆ 2.5 ವರ್ಷ ಅವಧಿಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಅಲ್ಲಿ ಆ ಸ್ಥಾನಕ್ಕೆ ಬರುವ ರೀತಿಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಮತ್ತೊಂದು ಬಣ. ಇವೆರಡೂ ಗುಂಪುಗಳು ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಕಾಂಗ್ರೆಸ್ ರಾಜಕಾರಣವನ್ನು ತೆಗೆದುಕೊಂಡು ಹೋಗಿವೆ. ನಾನು ಯಾಕೆ ಕ್ಲೈಮ್ಯಾಕ್ಸ್ ಘಟ್ಟ ಅಂತ ಹೇಳ್ತೀನಿ ಅಂದರೆ, ಖುದ್ದು ಸಿಎಂ ಅಖಾಡಕ್ಕೆ ಧುಮುಕಿದ್ದಾರೆ, ಖುದ್ದು ಸಿದ್ದರಾಮಯ್ಯ ಅಖಾಡಕ್ಕೆ ಧುಮುಕಿದ್ದಾರೆ. ಅವರಿಗೆ ಮೋಸ್ಟ್ಲಿ ಏನಾದರೂ ಇಂಪಾರ್ಟೆಂಟ್ ಆದಂತಹ ಸಂಗತಿ ಹೈಕಮಾಂಡ್ ತಮಗೆ ಕಮ್ಯುನಿಕೇಟ್ ಮಾಡುತ್ತೆ ಅನ್ನುವಂಥ ಸುಳಿವು ಸಿಕ್ತೋ ಏನೋ. ಲಾಸ್ಟ್ ಟೈಮೇ ದೆಹಲಿನಲ್ಲಿ ಕೂತು ರಾಹುಲ್ ಗಾಂಧಿ ಅವರನ್ನೇನು ಕರಿಬಹುದು ಅನ್ನುವ ಕಾಲಘಟ್ಟದಲ್ಲೇ ನಾನು 5 ವರ್ಷ ಸಿಎಂ ಅಂತ ಅವರು ಡಿಕ್ಲೇರ್ ಮಾಡಿಕೊಂಡು, ಮತ್ತು ಒಂದು ಸಂದರ್ಶನದಲ್ಲಿ ಶಾಸಕರಿಂದ ನಾನು ಆಯ್ಕೆ ಆಗಿದ್ದೀನಿ ಅಂತ ಒಂದು ಸಿಗ್ನಲ್ ಅನ್ನು ಹೈಕಮಾಂಡಿಗೆ ಕೊಟ್ಟರು. ಅಂದರೆ ನನ್ನ ಹತ್ರ ಶಾಸಕರ ಬೆಂಬಲ ಇದೆ, ಡಿ.ಕೆ. ಶಿವಕುಮಾರ್ ಹತ್ರ ಇಲ್ಲ. ಖುದ್ದು ಸಿಎಂ ಒಂದು ಅಖಾಡಕ್ಕೆ ಧುಮುಕಿದ್ರು, ಹೈಕಮಾಂಡಿಗೆ ಸಂದೇಶ ರವಾನೆ ಮಾಡಿ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ತಮ್ಮದೇ ಆದಂತಹ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ತಮ್ಮ ಎಲ್ಲ ಸಂಪರ್ಕವನ್ನು, ತಮ್ಮ ಎಲ್ಲ ಪ್ರಭಾವವನ್ನು ಹೈಕಮಾಂಡ್ ಮೇಲೆ ಬೀರಿ ಉಳಿದ 2.5 ವರ್ಷ ಅವಧಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒತ್ತಡವನ್ನು ಹಾಕ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗೊಂದಲದಲ್ಲಿದೆ. ನಮಗೆ ಗೊತ್ತಾಗ್ತಿರೋದೇನು ಅಂದರೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸದ್ಯಕ್ಕೆ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಒತ್ತಡದಲ್ಲಿದೆ. ತೀರ್ಮಾನವನ್ನು ಏನಂತ ಕೈಗೊಳ್ಳಬೇಕು, ತೀರ್ಮಾನವನ್ನು ಯಾರ ಪರವಾಗಿ ಕೈಗೊಳ್ಳಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಒಂದು ಗೊಂದಲ. ಇಂಥ ಸ್ಥಿತಿಯಲ್ಲಿ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಎರಡನೇ ಬಾರಿಗೆ ಭೇಟಿ ಮಾಡೋದಕ್ಕೆ ಸಿಎಂ ಡಿ.ಸಿ.ಎಂ ಪ್ರಯತ್ನ ಪಡ್ತಿರುವ ಸಂದರ್ಭದಲ್ಲಿ
ರಾಹುಲ್ ಗಾಂಧಿ ತಾನೇ ಏನಂತಾರೆ? ಇದು ನನ್ನ ಪ್ರಶ್ನೆ. ರಾಹುಲ್ ಗಾಂಧಿಯವರು ಏನು ಸಿದ್ದರಾಮಯ್ಯನವರೇ ಕಂಟಿನ್ಯೂ ಮಾಡ್ತಿದ್ವಿ ಅಂತಂತಾರ, ಅಥವಾ 2.5 ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ CM ಅಂತ ಹೇಳ್ತಾರ? ಈಗ ಬಿಹಾರ ಚುನಾವಣೆ ಬರ್ತಾ ಇದೆ. ಸಹಜವಾಗಿ ಹಿಂದುಳಿದ ವರ್ಗಗಳ ಒಂದು ಲೆಕ್ಕಾಚಾರನೇ ಬಿಹಾರ ಚುನಾವಣೆಯ ಟ್ರಂಪ್ ಕಾರ್ಡ್. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಪರಿಷತ್ನ ಸಭೆ ಆಗಿದೆ. CM ಅದನ್ನು ಚೇರ್ ಮಾಡಿದ್ದಾರೆ ಸಿದ್ದರಾಮಯ್ಯ, ಮತ್ತು ಕಾಂಗ್ರೆಸ್ ಪಕ್ಷದ ಏಕಮೇವ ದ್ವಿತೀಯ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ CM ಸಿದ್ದರಾಮಯ್ಯ. ಈ ಸಿಚುವೇಶನ್ನಲ್ಲಿ ಒಬ್ಬ CM ಅನ್ನು, ಹಿಂದುಳಿದ ವರ್ಗಕ್ಕೆ ಸೇರಿದ CM ಅನ್ನು ಬದಲಾವಣೆ ಸಾಧುನ ಅನೌನ್ಸ್ಮೆಂಟು, ಸಾಧುನ ಅಂಥದ್ದೊಂದು ಸಿಗ್ನಲ್ ಕೊಡೋದು ಪಕ್ಷಕ್ಕೆ ಸಹಾಯ ಆಗುತ್ತಾ? ಇದು ಮೂಲಭೂತವಾಗಿ ಇರುವಂತಹ ಪ್ರಶ್ನೆ. ಹೀಗಾಗಿ ರಾಹುಲ್ ಗಾಂಧಿಯವರು ಇವರ ಭೇಟಿಗೆ ಅವಕಾಶ ಕೊಟ್ರೆ, ರಾಹುಲ್ ಗಾಂಧಿಯವರು ಭೇಟಿಗೆ ಅವಕಾಶ ಕೊಟ್ಟರು ಸಮಸ್ಯೆನೇ. ಕೊಟ್ಟರೆ ಏನು ಹೇಳ್ತಾರೆ, ಕೊಟ್ಟರೆ ಏನು ಹೇಳಿದ್ರು, ಒಳಗೇನು ಹೇಳಿದ್ರು, ಅವ್ರ ಪರ ಹೇಳಿದ್ರ, ಇವ್ರ ಪರ ಹೇಳಿದ್ರ, ಇಲ್ಲ ಇವು ಸ್ವಲ್ಪ ಕಾಯಿರಿ ಅಂತ ಹೇಳಿದ್ರ, ಬಿಹಾರ ಚುನಾವಣೆ ತನಕ ಕಾಯಿರಿ ಅಂತ ಹೇಳಿದ್ರ. ಹೀಗಾಗಿ ಅವಕಾಶ ಕೊಟ್ಟರು ಸಮಸ್ಯೆ, ಅವಕಾಶ ಕೊಡದೆ ಹೋದ್ರೂ ವಿದ್ಯಮಾನಗಳಿಗೆ ಕಾರಣ ಆಗುತ್ತೆ. ಇಂತಹ ಅಡಕತ್ತರಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಲುಕಿದೆ. ಇಲ್ಲಿ ಉಳಿದಿರೋದು ಒಂದೇ ದಾರಿ, ಅದು ಸೋನಿಯಾ ಗಾಂಧಿಯವರು. ಸೋನಿಯಾ ಗಾಂಧಿಯವರ ಬಗ್ಗೆ CMಗೂ ಗೌರವ, DCMಗೂ ಗೌರವ. ಸೋನಿಯಾ ಗಾಂಧಿಯವರ ಮಾತನ್ನು ಅವರು ಯಾರೂ ತೆಗೆದುಹಾಕೋತಿದ್ರು. ಹೀಗಾಗಿ ರಾಹುಲ್ ಗಾಂಧಿಯವರು ಕೂಡ ಸೋನಿಯಾ ಗಾಂಧಿಯವರತ್ತ ಬೊಟ್ಟು ತೋರಿಸುವ ಸಾಧ್ಯತೆಯೇ ಹೆಚ್ಚಿದೆ. CM ಆಗಿ ಸಿದ್ದರಾಮಯ್ಯವರನ್ನ ಮುಂದುವರಿಸುವ ತೀರ್ಮಾನ ಏನಾದರೂ ತೆಗೆದುಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಸುಧಾರಿಸುವ, ಸಮಾಧಾನಿಸುವ ಕೆಲಸವೂ ಸೋನಿಯಾ ಗಾಂಧಿಯವರತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹೊಸ ಜವಾಬ್ದಾರಿಯನ್ನು ಕೊಡುವುದರ ಮೂಲಕ ಅವರ ರಾಜಕೀಯ ನಾಯಕತ್ವವನ್ನು ಎಲಿವೇಟ್ ಮಾಡಿದರೆ ಸಿದ್ದರಾಮಯ್ಯನವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಾಧಾನಿಸುವ ಕೆಲಸ ಕೂಡ ಸೋನಿಯಾ ಗಾಂಧಿದೆ. ಇದು ರಾಜ್ಯ ರಾಜಕಾರಣ ಬಂದು ತಲುಪಿರುವ ಸ್ಥಿತಿ. ಈ ಮಧ್ಯೆ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ, ಅದು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ. AICC ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಮಾಡ್ತಾರೆ? ಅವರ ಬೆಂಬಲಿಗರು ಅವರನ್ನು ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಎಳೆತರೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಇದರಿಂದ ಸಂಪೂರ್ಣ ನಕಾರಾತ್ಮಕ ಪ್ರತಿಕ್ರಿಯೆ ಖರ್ಗೆ ಅವರಿಂದ ಬಂದಿಲ್ಲ. ಅವರು ಕೂಡ ವಿದ್ಯಮಾನಗಳು ಏನಾಗ್ತಿದೆ ಅಂತ ಹೊಂಚಾಗ್ತಾ ಇದ್ದಾರೆ. ಅಬ್ಬಬ್ಬ ಅಂದರೆ 2 ವರ್ಷನೋ 1 ವರ್ಷನೋ ಅವರು AICC ಅಧ್ಯಕ್ಷರಾಗಿರ್ತಾರೆ. ಮುಂದಿನ ಚುನಾವಣೆಯಲ್ಲಿ ರಾಷ್ಟ್ರಾದ್ಯಂತ AICC ಅಧ್ಯಕ್ಷರಾಗಿ ಅವ್ರು ಎಷ್ಟು ಮಟ್ಟಿಗೆ ಕ್ಯಾಂಪೇನ್ ಮಾಡೋಕ್ಕೆ ಸಾಧ್ಯ, ಅದು ವಯಸ್ಸಿನ ಫ್ಯಾಕ್ಟು ಸಾಧ್ಯನೋ ಅನ್ನೋದು ಇಲ್ಲಿ ಯೋಚನೆ ಮಾಡುವಂತಹ ವಿಚಾರ. ಇಂತಹ ಸಂದರ್ಭದಲ್ಲಿ ಒಬ್ಬ ದಲಿತ ನಾಯಕನನ್ನು, ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದಂಥ ಒಬ್ಬ ನಾಯಕನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಕಾಂಗ್ರೆಸ್ಸಿಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನುವಂತಹ ಒಂದು ಚರ್ಚೆಯೂ ಕೂಡ ಖರ್ಗೆ ಬೆಂಬಲಿಗರಲ್ಲಿ ನಡೆದಿದೆ. ಇದು ಅಂದರೆ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಖರ್ಗೆ ಮರಳ್ತಾರ. ಹಾಗೆ ಒಂದು ವೇಳೆ ಮರಳೋ ಸಿಚುವೇಶನ್ ಬಂದರೆ ಅದು CM ಮತ್ತು DCM ಮೇಲೆ ಯಾವ ಪರಿಣಾಮ ಬೀರುತ್ತೆ? ಇದು ಒಂದು ಪಾಯಿಂಟ್ ಆಫ್ ಡಿಸ್ಕಷನ್. ಇದು ಕೂಡ ರಾಜಕಾರಣದಲ್ಲಿ ಯಾವುದು ರೂಲ್ಔಟ್ ಮಾಡೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಈ ಎಲ್ಲ ವಿಚಾರಗಳು ಕುತೂಹಲಕಾರಿಯಾಗಿವೆ. ಕಾಂಗ್ರೆಸ್ ವಿದ್ಯಮಾನವನ್ನು ರೋಚಕ ಘಟ್ಟಕ್ಕೆ ಬಂದು ತಲುಪುವಂತೆ ಮಾಡಿದೆ. ರಾಹುಲ್ ಗಾಂಧಿಯವರು ನಾಳೆ ಸಿಗ್ತಾರಾ ಅನ್ನೋದು ಅಷ್ಟೇ ಯಕ್ಷ ಪ್ರಶ್ನೆ ಆಗಿದೆ. ಬೇಕಾದಷ್ಟು ಪಾರ್ಲಿಮೆಂಟ್ ಇದೆ, ಮತ್ತು ಹಿಂದುಳಿದ ವರ್ಗಗಳ ಒಂದು ದೊಡ್ಡ ಸಭೆಯನ್ನು ಅವರು AICC ಮಟ್ಟದಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲಿ ಉಪರಾಷ್ಟ್ರಪತಿಯವರು ರಾಜೀನಾಮೆ ಕೊಟ್ಟ ಕಾರಣ ಆ ವಿದ್ಯಮಾನಗಳ ಬಗ್ಗೆ ಕಾಂಗ್ರೆಸ್ ಒಂದು ಪಾಲಿಸಿ ಡಿಸಿಷನ್ ತಗೋಬೇಕಾಗಿದೆ. ಹೀಗಾಗಿ ಅವರು ಎಡಬಿಡದೆ ಬ್ಯುಸಿಯಲ್ಲಿರ್ತಾರೆ. ಈ ಸ್ಥಿತಿನಲ್ಲಿ CM DCMಗೆ ಸಿಗ್ತಾರ? ಈ ಪ್ರಶ್ನೆಯ ಜೊತೆ ನಾನು ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಮತ್ತೊಮ್ಮೆ ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.